ಒಲೆಯ ಟ್ಯಾಂಕಿನಲ್ಲಿ ಸೀಮೆಎಣ್ಣೆ ತುಂಬ ಕಡಿಮೆ ಇದೆಯಾದರೆ ಒಲೆ ಉರಿಸುವ ಮೊದಲೇ ಟ್ಯಾಂಕನ್ನು ತುಂಬಿಸಿಕೊಳ್ಳುವುದು ಒಳ್ಳೆಯದು. ಇಲ್ಲವಾದರೆ ಬತ್ತಿ ಬೇಗನೆ ಸುಟ್ಟು ಹೋದೀತು. ಎಷ್ಟೇ ಗಡಿಬಿಡಿಯಲ್ಲಿದ್ದರೂ ಉರಿಯುತ್ತಿರುವ ಒಲೆಯನ್ನು ನಂದಿಸದೆ ಹಾಗೆಯೇ ಟ್ಯಾಂಕಿಯೊಳಗೆ ಸೀಮೆ ಎಣ್ಣೆ ತುಂಬಿಸಬೇಡಿರಿ, ಇದು ಬಹಳ ಅಪಾಯಕರ. ಸೀಮೆ ಎಣ್ಣೆ ಟ್ಯಾಂಕನ್ನು ಯಾವಾಗಲೂ ಗಟ್ಟಿಯಾಗಿ ಮುಚ್ಚಿ ಇರಿಸಬೇಕು. ಒಲೆಯನ್ನು ನಂದಿಸುವ ಮೊದಲು ಬತ್ತಿಯನ್ನು ಆದಷ್ಟು ಕೆಳಗಿಳಿಸಿ ಚಿಕ್ಕದು ಮಾಡಿಕೊಳ್ಳಿ. ಬತ್ತಿಯ ಮೇಲೆ ನೀರು ಚಿಮುಕಿಸಿ ನಂದಿಸಲು ಪ್ರಯತ್ನಿಸಬೇಡಿರಿ. ಉರಿಯುತ್ತಿರುವ ಒಲೆಯನ್ನು ನಂದಿಸದೆ ಹಾಗೆಯೇ ಬೇರೆ ಕಡೆಗೆ ಒಯ್ಯಬಾರದು, ಇದು ಅಪಾಯ. ಒಲೆಯನ್ನು ಹೆಚ್ಚು ಗಾಳಿ ಬೀಸುತ್ತಿರುವಲ್ಲಿ ಇರಿಸಿದರೆ ಪಾತ್ರೆಗೆ ಸರಿಯಾಗಿ ಬಿಸಿ ತಗಲಲಾರದು ಮತ್ತು ಅನವಶ್ಯಕವಾಗಿ ಹೆಚ್ಚು ಸೀಮೆಎಣ್ಣೆ ವೆಚ್ಚವಾದೀತು. ಎಲ್ಲ ಒತ್ತಡದ ಸೀಮೆಎಣ್ಣೆ ಒಲೆಗಳು ISI ಗುರುತಿನವಾಗಿರಬೇಕೆಂಬ ನಿಯಮವಿದೆ. ಹೀಗಿದ್ದರೂ ಈ ಗುರುತಿಲ್ಲದ ಕಳಪೆ ಒಲೆಗಳು ಮಾರ್ಕೆಟ್ನಲ್ಲಿ ಕಾಣಿಸಿಕೊಳ್ಳುತ್ತವೆ. ಹಾಗಾಗಿ ಒತ್ತಡದ ಒಲೆಯನ್ನು ಕೊಂಡುಕೊಳ್ಳುವುದಿದ್ದರೆ ಅದರ ಮೇಲೆ ಈ ಗುರುತು ಇದೆಯೋ ಎಂಬುದನ್ನು ಖಚಿತಪಡಿಸಿಕೊಳ್ಳುವುದೇ ಒಳ್ಳೆಯದು. ಒತ್ತಡದ ಒಲೆಗಳನ್ನು ಬಳಸುವಾಗ ಬೆಂಕಿಯ ತೊಂದರೆಗಳುಂಟಾಗಲು ಮುಖ್ಯ ಕಾರಣವೇನೆಂದರೆ ಅವುಗಳಲ್ಲಿ ಪಂಪ್ ಮಾಡಿ ಸೀಮೆ ಎಣ್ಣೆ ಹೆಚ್ಚು ಒತ್ತಡದಲ್ಲಿ ಹೊರಹರಿಯುವಂತೆ ಮಾಡಬೇಕಾಗುತ್ತದೆ. ಮತ್ತು ಹೀಗೆ ಮಾಡುವಾಗ ಒಲೆಯ ಟ್ಯಾಂಕಿನಲ್ಲಿ ಕೊರತೆ ಏನಾದರೂ ಇದ್ದರೆ ಅದು ಬಿರುಕು ಬಿಟ್ಟು ಅಲ್ಲಿಂದ ಸೀಮೆ ಎಣ್ಣೆ ಹೊರಸೂಸತೊಡಗುತ್ತದೆ ಮತ್ತು ಇದಕ್ಕೆ ಬೆಂಕಿ ಹತ್ತಿ ಟ್ಯಾಂಕ್ ಸಿಡಿದು ಹೋಗುತ್ತದೆ. ಬತ್ತಿ ಒಲೆಯಲ್ಲಿ ಈ ರೀತಿ ಒತ್ತಡದ ಬಳಕೆ ಇಲ್ಲವಾದ ಕಾರಣ ಟ್ಯಾಂಕ್ ಸಿಡಿದು ಹೋಗುವ ಹೆದರಿಕೆ ಇಲ್ಲ. ಇದಲ್ಲದೆ ಒತ್ತಡದ ಒಲೆಯ ಹಾಗೆ ಬತ್ತಿ ಒಲೆ ಉರಿಯುವಾಗ ಹೆಚ್ಚು ಸದ್ದನ್ನು ಮಾಡುವುದಿಲ್ಲ. ಚೆನ್ನಾಗಿರುವ ಬತ್ತಿ ಒಲೆ ಒತ್ತಡದ ಒಲೆಗಿಂತ ಕಡಿಮೆ ಎಣ್ಣೆ ಬಳಸುತ್ತದೆ. ಹಾಗಾಗಿ ಉಳಿತಾಯದ ಮಟ್ಟಿಗೆ ಅದು ಒತ್ತಡದ ಒಲೆಗಿಂತ ಒಳ್ಳೆಯದು. ಆದರೆ ಸಾಮಾನ್ಯವಾಗಿ ಒತ್ತಡದ ಒಲೆ ಬತ್ತಿ ಒಲೆಗಿಂತ ಹೆಚ್ಚು ಬಿಸಿಯನ್ನು ಕೊಡಬಲ್ಲದು. ಹಾಗಾಗಿ ಒತ್ತಡದ ಒಲೆ ಬಳಸಿ ಅಡಿಗೆ ಕೆಲಸವನ್ನು ಬೇಗನೆ ಮಾಡಿ ಮುಗಿಸಲು ಬರುತ್ತದೆ. ಒತ್ತಡದ ಒಲೆಯಲ್ಲಿ ಸೀಮೆಎಣ್ಣೆ ತುಂಬಿಸಲು ಒಂದು ಟ್ಯಾಂಕ್ ಇರುತ್ತದೆ ಮತ್ತು ಅದರ ಮೇಲೆ ಉರಿಸಬೇಕಾಗಿರುವ ಎಣ್ಣೆಯನ್ನು ಗ್ಯಾಸ್ ಆಗಿ ಮಾರ್ಪಡಿಸಲು ಒಂದು ಬರ್ನರು ಇರುತ್ತದೆ. ಬರ್ನರ್ನ ಬುಡದಲ್ಲಿ ಅದನ್ನು ಬಿಸಿ ಮಾಡಲು ಒಂದು ಕಪ್ ಇರುತ್ತದೆ. ಅದರಲ್ಲಿ ಸ್ವಲ್ಪ ಸ್ಪಿರಿಟ್ ಹಾಕಿ ಉರಿಸಿ ಬರ್ನರನ್ನು ಬಿಸಿ ಮಾಡಬೇಕು. ಬರ್ನರು ಸಾಕಷ್ಟು ಬಿಸಿಯಾಗಿ ಸ್ಪಿರಿಟ್ ನಂದಿ ಹೋಗುವ ಮೊದಲೇ ಟ್ಯಾಂಕಿಯ ಮುಚ್ಚಳದ ಪಕ್ಕದಲ್ಲಿರುವ ವಾಲ್ವನ್ನು ಮುಚ್ಚಿ ಗಾಳಿ ತುಂಬಲು ತೊಡಗಬೇಕು. ಆಗ ಹೊರಬರುವ ಸೀಮೆ ಎಣ್ಣೆ ಬರ್ನರ್ನೊಳಗೆ ಆವಿಯಾಗಿ ಹೊರಬಂದು ಅಲ್ಲಿ ಬೆಂಕಿ ತಗುಲಿ ನೀಲಿ ಜ್ವಾಲೆಯಾಗಿ ಉರಿಯುತ್ತದೆ. ಬರ್ನರು ಸಾಕಷ್ಟು ಬಿಸಿಯಾಗುವ ಮೊದಲೇ ನೀವು ಟ್ಯಾಂಕಿನೊಳಗೆ ಗಾಳಿ ಹಾಕಲು ತೊಡಗಿದರೆ ಸೀಮೆ ಎಣ್ಣೆ ಆವಿಯಾಗದೆ ಹಾಗೆಯೇ ಹೊರಚಿಮ್ಮಿ ಉರಿಯತೊಡಗಿತು. ಹೀಗಾದಲ್ಲಿ ಕೂಡಲೇ ವಾಲ್ವನ್ನು ತೆರೆದು ಗಾಳಿಯನ್ನು ಹೊರಬಿಡಿರಿ. ನೀವು ಗಾಳಿ ಹಾಕುವುದರೊಳಗೆ ಕಪ್ಪಿನಲ್ಲಿರುವ ಸ್ಪಿರಿಟ್ ಉರಿದು ಹೋಗಿ ಬೆಂಕಿ ಆರಿದೆಯಾದರೆ ಬರ್ನರ್ನ ಮೂಲಕ ಹೊರಬರುವ ಸೀಮೆಎಣ್ಣೆಯ ಆವಿಯನ್ನು ಬೆಂಕಿ ಕಡ್ಡಿ ಉರಿಸಿ ಹೊತ್ತಿಸಬಹುದು. ಟ್ಯಾಂಕಿನೊಳಗಿರುವ ಗಾಳಿಯ ಒತ್ತಡವನ್ನು ಹೆಚ್ಚು ಕಡಿಮೆ ಮಾಡುವುದರ ಮೂಲಕ ಒಲೆಯ ಜ್ವಾಲೆಯನ್ನು ಹೆಚ್ಚು ಕಡಿಮೆ ಮಾಡಲು ಬರುತ್ತದೆ. ಒಲೆ ಉರಿಯುತ್ತಿರುವಾಗ ಟ್ಯಾಂಕಿನೊಳಗಿರುವ ಒತ್ತಡ ಸ್ವಲ್ಪವೇ ಕಡಿಮೆಯಾಗುತ್ತಿರುತ್ತದೆ. ಹಾಗಾಗಿ ಆಗಾಗ ಒಲೆಗೆ ಗಾಳಿ ಹಾಕಿ ಒತ್ತಡವನ್ನು ಹೆಚ್ಚು ಮಾಡಿಕೊಳ್ಳಬೇಕಾಗುತ್ತದೆ. ಟ್ಯಾಂಕಿನ ಮುಚ್ಚಳದ ಪಕ್ಕದಲ್ಲಿರುವ ವಾಲ್ವನ್ನು ಸ್ವಲ್ಪ ತೆರೆದು ಗಾಳಿಯನ್ನು ಹೊರಬಿಟ್ಟರೆ ಒಲೆಯ ಜ್ವಾಲೆ ಚಿಕ್ಕದಾಗುತ್ತದೆ. ಗಾಳಿಯನ್ನು ಪೂರ್ತಿ ಹೊರಬಿಟ್ಟರೆ ಒಲೆ ನಂದುತ್ತದೆ. ಒತ್ತಡದ ಒಲೆಗೆ ಗಾಳಿ ಹಾಕುವ ಪಂಪಿನ ವಾಷರ್ ಸಡಿಲವಾಗಿ ಅದರೊಳಗೆ ಸರಿಯಾಗಿ ಗಾಳಿ ಹೋಗುತ್ತಿಲ್ಲವಾದರೆ ಸ್ವಲ್ಪ ಸೀಮೆ ಎಣ್ಣೆ ಮತ್ತು ನೀರು ಇವನ್ನು ಸಮ ಪ್ರಮಾಣದಲ್ಲಿ ಬೆರೆಸಿ ವಾಷರನ್ನು ಅದರಲ್ಲಿ ಮುಳುಗಿಸಿ ಇರಿಸಿರಿ. ಸ್ವಲ್ಪ ಹೊತ್ತಿನಲ್ಲಿ ವಾಷರ್ ಹಿಗ್ಗಿ ಪಂಪಿನೊಳಗೆ ಗಟ್ಟಿಯಾಗಿ ನಿಲ್ಲುತ್ತದೆ. ದಿನವೂ ಬರ್ನರನ್ನು ಚಕ್ಕಟ ಮಾಡಿಕೊಳ್ಳುವುದು ಒಳ್ಳೆಯದು. ಅದರ ನಡುವಿರುವ ತೂತನ್ನು ಅದಕ್ಕಾಗಿಯೇ ತಯಾರು ಮಾಡಿರುವ ಚುಚ್ಚುಕೋಲಿನಿಂದ ಸ್ಟವ್ ಪಿನ್ ಬಿಡಿಸಿಕೊಳ್ಳಬೇಕು. ಒಲೆಯ ಟ್ಯಾಂಕಿನಲ್ಲಿ 3/4ಕ್ಕಿಂತ ಹೆಚ್ಚು ಸೀಮೆ ಎಣ್ಣೆ ತುಂಬಿಸುವುದು ಒಳ್ಳೆಯದಲ್ಲ. ಹೀಗೆ ಮಾಡಿದರೆ ಒತ್ತಡವನ್ನುಂಟು ಮಾಡಲು ಗಾಳಿಗೆ ಅದರೊಳಗೆ ಜಾಗವಿಲ್ಲದಂತಾಗುತ್ತದೆ. ಗ್ಯಾಸ್ ಒಲೆ. ಗ್ಯಾಸ್ ಆಕ್ಸಿಡೆಂಟ್ಗಳಲ್ಲಿ ಹೆಚ್ಚಿನವು ಮನೆಯಲ್ಲಿ ಗ್ಯಾಸ್ ಒಲೆಗಳನ್ನು ಬಳಸುತ್ತಿರುವವರಿಗೆ ಅದರ ಕುರಿತಾಗಿ ಸರಿಯಾದ ತಿಳಿವು ಇಲ್ಲದುದರಿಂದಾಗಿ ಉಂಟಾಗುತ್ತದೆ.
ಎಚ್ಚರಿಕೆಯಿಂದ ಬಳಸಿದೆವಾದರೆ ಮಾತ್ರ ಈ ಗ್ಯಾಸ್ ಒಲೆಗಳು ನಮಗೆ ಅನುಕೂಲವಾದ ಅಪಾಯಕಾರಿ ಅಲ್ಲದ ಉಪಕರಣಗಳಾಗಬಲ್ಲವು. ಆದರೆ ಹೆಚ್ಚಿನ ಮಂದಿಗೆ ಈ ಗ್ಯಾಸ್ ಒಲೆಗಳ ವಿಷಯ ಏನೂ ತಿಳಿದಿರುವುದಿಲ್ಲ. ಹಾಗಾಗಿ ಅವರು ಅದನ್ನು ಉಪಯೋಗಿಸಬಾರದಂತಹ ರೀತಿಯಲ್ಲಿ ಉಪಯೋಗಿಸುತ್ತಿರುತ್ತಾರೆ. ಇದರಿಂದಾಗಿ ಅದು ಬರೀ ಅಡಿಗೆ ಉಪಕರಣವಾಗುವ ಬದಲು ಅಡಿಗೆ ಕುಳಿತಿರುವ ಬಾಂಬ್ ಆಗುತ್ತದೆ. ಗ್ಯಾಸ್ ಸಿಲಿಂಡರ್ನೊಳಗೆ ಬ್ಯೂಟೇನ್ ಮತ್ತು ಪ್ರೊಪೇನ್ ಎಂಬ 2 ಪೆಟ್ರೋಲಿಯಂ ಅನಿಲಗಳನ್ನು ಮಿಶ್ರ ಮಾಡಿ ಇರಿಸಿರುತ್ತಾರೆ. ಈ ಅನಿಲಗಳನ್ನು ಹೆಚ್ಚು ಒತ್ತಡಕ್ಕೆ ಒಳಪಡಿಸುವುದರ ಮೂಲಕ ದ್ರವರೂಪಕ್ಕೆ ಮಾರ್ಪಡಿಸಿ ಇದರೊಳಗೆ ತುಂಬಿಸಿರುತ್ತಾರೆ. ಸಿಲಿಂಡರ್ನಿಂದ ಈ ಅನಿಲಗಳು ಕಡಿಮೆ ಒತ್ತಡದಲ್ಲಿ ಹೊರಬರುವಾಗ ದ್ರವರೂಪದಿಂದ ಅನಿಲ ರೂಪಕ್ಕೆ ತಿರುಗಿಕೊಳ್ಳುತ್ತವೆ. ಅವು ಹೀಗೆ ಕಡಿಮೆ ಒತ್ತಡದಲ್ಲಿ ಹೊರಬರುವುದಕ್ಕಾಗಿ ಸಿಲಿಂಡರ್ನ ತುದಿಯಲ್ಲಿ ಒಂದು ರೆಗ್ಯುಲೇಟರನ್ನು ಅಳವಡಿಸಿರುತ್ತಾರೆ. ಸಿಲಿಂಡರಿನೊಳಗಿರುವ ಅನಿಲದ ಒತ್ತಡ ಹೆಚ್ಚಿರಲಿ ಇಲ್ಲವೇ ಕಡಿಮೆ ಇರಲಿ, ಅದು ಯಾವಾಗಲೂ ಒಂದೇ ಒತ್ತಡದಲ್ಲಿ ಹೊರಬರುವಂತೆ ಈ ರೆಗ್ಯುಲೇಟರು ನೋಡಿಕೊಳ್ಳುತ್ತದೆ. ಸಿಲಿಂಡರಿಗೂ ರೆಗ್ಯುಲೇಟರಿಗೂ ನಡುವೆ ಇರುವ ಜಾಗದಲ್ಲಿ ಅನಿಲ ಸೋರದಂತೆ ಒಂದು ರಬ್ಬರ್ನ ವಾಷರ್ ಇರಿಸಿರುತ್ತಾರೆ. ಈ ವಾಷರ್ ಕೆಟ್ಟು ಹೋಗಿದೆಯಾದರೆ ಆ ಜಾಗದಿಂದ ಗ್ಯಾಸ್ ಹೊರಬಂದೀತು. ಕೆಲವೊಮ್ಮೆ ಕಂಪನಿಯವರು ಈ ಜಾಗದಲ್ಲಿ ವಾಷರನ್ನು ಇರಿಸಲು ಮರೆತಿರುತ್ತಾರೆ. ಹಾಗಾಗಿ ಹೊಸ ಸಿಲಿಂಡರ್ನ ಮೇಲೆ ರೆಗ್ಯುಲೇಟರ್ನ ಇರಿಸುವ ಮೊದಲು ಅಲ್ಲಿ ವಾಷರ್ ಇದೆಯೇ ಎಂಬುದನ್ನು ನೋಡಿಕೊಳ್ಳಿರಿ. ನಿಜಕ್ಕೂ ಈ ಅನಿಲಕ್ಕೆ ವಾಸನೆ ಇಲ್ಲ, ಆದರೆ ಸಿಲಿಂಡರ್ನಿಂದ ಅದು ಸೋರುತ್ತದೆ. ಆದರೆ ನಮಗೆ ಗೊತ್ತಾಗಬೇಕೆಂದು ಅದರೊಂದಿಗೆ ಕೆಟ್ಟ ವಾಸನೆ ಕೊಡುವ ಗಂಧಕದ ಅನಿಲಗಳನ್ನು ಸೇರಿಸಿರುತ್ತಾರೆ. ಈ ಅನಿಲ ಕಡಿಮೆ ಪ್ರಮಾಣದಲ್ಲಿಯೂ ನಮ್ಮ ಶ್ವಾಸಕೋಶದೊಳಗೆ ಹೋದರೆ ತಲೆನೋವು, ವಾಂತಿ ಮೊದಲಾದವುಗಳು ಉಂಟಾಗಬಲ್ಲವು. ಹಾಗಾಗಿ ವಾಸನೆ ಬರುತ್ತದೆ ಎಂದು ಅನಿಸಿದೊಡನೆ ಮೂಗಿಗೆ ಬಟ್ಟೆ ಹಿಡಿದುಕೊಂಡು ಸಿಲಿಂಡರ್ನ ವಾಲ್ವನ್ನು ಮುಚ್ಚಿ ಅಡಿಗೆ ಕೋಣೆಯ ಕಿಟಕಿ ಬಾಗಿಲುಗಳನ್ನೆಲ್ಲ ತೆರೆದು ಹೊರಗೆ ಹೋಗಬೇಕು. ಈ ರೀತಿ ಅಡಿಗೆ ಮನೆಯಲ್ಲಿ ಹೆಚ್ಚು ಗ್ಯಾಸ್ ವಾಸನೆ ಬರುತ್ತದೆ. ಆದರೆ ಮೊದಲಿಗೆ ರೆಗ್ಯುಲೇಟರ್ನ ವಾಲ್ವನ್ನು ಮುಚ್ಚಬೇಕು ಮತ್ತು ಆಮೇಲೆ ಸಿಲಿಂಡರ್ನಿಂದ ರೆಗ್ಯುಲೇಟರ್ನು ತೆಗೆದು ಸಿಲಿಂಡರ್ನ ಮೇಲೆ ಪ್ಲಾಸ್ಟಿಕ್ ಮುಚ್ಚಳ ಮುಚ್ಚಬೇಕು. ಕಿಟಕಿ ಬಾಗಿಲುಗಳನ್ನು ತೆರೆಸಿ ಅಡಿಗೆ ಮನೆಯಲ್ಲಿ ಯಾವುದೇ ಬಗೆಯ ಬೆಂಕಿ ಕಿಡಿ ಉಂಟಾಗದಂತೆ ನೋಡಿಕೊಳ್ಳಬೇಕು ಮತ್ತು ವಾಸನೆ ಬರುತ್ತಿರುವುದನ್ನು ಗ್ಯಾಸಿನ ವ್ಯಾಪಾರಿಗೆ ತಿಳಿಸಬೇಕು. ಗ್ಯಾಸ್ ಸಿಲಿಂಡರ್ನಲ್ಲಿರುವ ಈ ಅನಿಲ ಗಾಳಿಗಿಂತ 2 ಪಾಲಿನಷ್ಟು ತೂಕ ಇರುವುದಾದ ಕಾರಣ ಸಿಲಿಂಡರ್ನಿಂದ ಸೋರಿದಾಗ ಅದು ಅಡಿಗೆ ಮನೆಯಲ್ಲಿ ನೆಲದ ಹತ್ತಿರ ಮತ್ತು ತಗ್ಗಿನ ಜಾಗಗಳಲ್ಲಿ ಹೋಗಿ ನಿಲ್ಲುತ್ತದೆ. ಬೇರೆ ಗ್ಯಾಸ್ಗಳ ಹಾಗೆ ಕೂಡಲೇ ಮೇಲಕ್ಕೇರಿ ಹೊರಗೆ ಹೋಗುವುದಿಲ್ಲ. ಹಾಗಾಗಿ ಕಿಟಕಿ ಬಾಗಿಲುಗಳನ್ನೆಲ್ಲ ತೆಗೆದಿರಿಸಿದರೂ ಸೋರಿರುವ ಗ್ಯಾಸು ಹೊರಹೋಗಲು ಹೆಚ್ಚು ಸಮಯ ಬೇಕಾಗುತ್ತದೆ. ರೆಗ್ಯುಲೇಟರ್ನಿಂದ ಹೊರಬರುವ ಅನಿಲವನ್ನು ನೇರವಾಗಿ ಒಲೆಯ ಕಡೆಗೆ ತೆಗೆದುಕೊಂಡು ಹೋಗಲು ಒಂದು ರಬ್ಬರ್ ನಳಿಕೆ ಇರುತ್ತದೆ. ಈ ನಳಿಕೆಯನ್ನು ಯಾವಾಗಲೂ ಚೊಕ್ಕಟವಾಗಿರಿಸಿಕೊಳ್ಳಬೇಕು. ಇದರ ಮೇಲೆ ಬಿಸಿ ಎಣ್ಣೆ, ಬಿಸಿ ತಿನಿಸು ಮೊದಲಾದವು ಚೆಲ್ಲದಂತೆ ನೋಡಿಕೊಳ್ಳಬೇಕು. ಎಣ್ಣೆ ಬಿದ್ದರೆ ರಬ್ಬರ್ ಕೆಟ್ಟು ಹೋಗುತ್ತದೆ ಮತ್ತು ಒಳಗೆ ಜೋಡಿಸಿರುವ ಜಾಗದಲ್ಲಿ ಅದು ಸಡಿಲವಾಗತೊಡಗುತ್ತದೆ. ಇದಲ್ಲದೆ ಚೊಕ್ಕಟವಾಗಿಲ್ಲದಿರುವ ರಬ್ಬರ್ ನಳಿಕೆಯನ್ನು ಜಿರಳೆ, ಇರುವೆ ಮೊದಲಾದ ಕೀಟಗಳು ಮತ್ತು ಇಲಿ, ಬೆಕ್ಕು ಮೊದಲಾದ ಪ್ರಾಣಿಗಳು ಕಡಿಯ ಹೋಗಿ ಅದರಲ್ಲಿ ತೂತಾಗಬಲ್ಲದು. ಮತ್ತು ಆಮೇಲೆ ನೀವು ಒಲೆಯನ್ನು ಹೊತ್ತಿಸಿ ಹೋದಾಗ ಈ ರಬ್ಬರ್ ನಳಿಕೆಯಿಂದ ಹೊರಬರುವ ಗ್ಯಾಸಿಗೆ ಬೆಂಕಿ ಹತ್ತಿಕೊಳ್ಳಬಲ್ಲದು. ಬೆಂಕಿ ಬರ್ನರ್ ಮೇಲೆ ಮಾತ್ರ ಉರಿಯುವ ಬದಲು ಹೀಗೆ ರಬ್ಬರ್ ನಳಿಕೆಯ ಮೇಲೂ ಉರಿಯತೊಡಗಿದರೆ ಕೂಡಲೇ ಅದು ಸಿಲಿಂಡರ್ನ ಒಳಗೂ ನುಗ್ಗಿ ಬಹಳ ಹೆಚ್ಚು ಬಿಸಿಯಾಗಬಹುದು ಮತ್ತು ಸಿಲಿಂಡರ್ ಬಾಂಬಿನಂತೆ ಸಿಡಿಯಬಹುದು. ಕಣ್ಣಿಗೆ ಸರಿಯಾಗಿದೆ ಎಂದು ಕಂಡುಬಂದರೂ ಹಳೆಯದಾದಂತೆಲ್ಲ ಈ ರಬ್ಬರು ಕೊಳವೆ ತನ್ನ ಶಕ್ತಿಯನ್ನು ಕಳೆದುಕೊಂಡು ಅದರಲ್ಲಿ ಚಿಕ್ಕ ಚಿಕ್ಕ ತೂತುಗಳಾಗತೊಡಗುತ್ತವೆ. ಹಾಗಾಗಿ ಅದನ್ನು 2 ವರ್ಷಗಳಿಗೊಮ್ಮೆ ಬದಲಾಯಿಸುವುದು ಒಳ್ಳೆಯದು. ಮಕ್ಕಳು ಈ ರಬ್ಬರ್ ಕೊಳವೆಯನ್ನು ಹಿಡಿದು ಎಳೆಯುತ್ತಾ ಆಟವಾಡದಂತೆ ನೋಡಿಕೊಳ್ಳಿರಿ. ಇಲ್ಲವಾದರೆ ರಬ್ಬರ್ನ ತೂತಾಗಿ ಆಕ್ಸಿಡೆಂಟಿಗೆ ಎಳೆಯಾದೀತು. ಇದಲ್ಲದೆ ಹಳೆಯದಾಗಿದೆ ಎಂದು ಹೊರಗೆ ಎಸೆದ ರಬ್ಬರ್ ಕೊಳವೆ ಮಕ್ಕಳ ಕೈಗೆ ಆಟಕ್ಕೆ ಸಿಗದಂತೆಯೂ ನೋಡಿಕೊಳ್ಳಿರಿ. ರಬ್ಬರ್ ಕೊಳವೆಯಿಂದ ಅನಿಲ ಒಲೆಯಲ್ಲಿರುವ ಲೋಹದ ನಳಿಕೆಯ ಮೂಲಕ ಬರ್ನರ್ನ ಒಳಗೆ ಹೋಗುತ್ತದೆ ಮತ್ತು ಅಲ್ಲಿ ಬರ್ನರ್ನ ಬುಡದಲ್ಲಿರುವ ಸೆರೆಯಿಂದ ಗಾಳಿಯನ್ನು ಎಳೆದುಕೊಳ್ಳುತ್ತದೆ. ಅನಿಲ ಮತ್ತು ಗಾಳಿಗಳ ಈ ಮಿಶ್ರಣ ಬರ್ನರ್ನ ತುದಿಯಲ್ಲಿರುವ ತೂತುಗಳ ಮೂಲಕ ಹೊರಬಂದು ನೀಲಿ ಬಣ್ಣದ ಜ್ವಾಲೆಯಾಗಿ ಉರಿಯುತ್ತದೆ. ಈ ಗಾಳಿ ಮತ್ತು ಅನಿಲಗಳ ಮಿಶ್ರಣ ಸರಿಯಾದ ಪ್ರಮಾಣದಲ್ಲಿ ತಯಾರಾಗುತ್ತಿದ್ದರೆ ಮಾತ್ರ ನೀಲಿ ಬಣ್ಣದ ಉರಿ ಸಿದ್ಧವಾದೀತು.